ನಮಸ್ಕಾರ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾವು ಐ.ಟಿ.ಐ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಟೆಸ್ಟ್ ಪೇಪರನ್ನು ಯಾವ ಥರ ಮಂತ್ಲಿ ಟೆಸ್ಟ್ ಏನು ಪ್ರತಿ ತಿಂಗಳು ಟೆಸ್ಟ್ ಮಾಡ್ತೀವಿ, ಆ ಟೆಸ್ಟ್ ಪೇಪರನ್ನು ಯಾವ ಥರ ಜನರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಐ.ಟಿ.ಐ skill.com ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟಾಗ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ. ಇದರಲ್ಲಿ ಕ್ವಿಝನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಿಝ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ಥರ ಐ.ಟಿ.ಐನಲ್ಲಿ ಎಷ್ಟು ಯಾವ್ಯಾವ ಟ್ರೇಡ್ಗಳಿದೆ ಎಲ್ಲ ಟ್ರೇಡ್ಗಳು ಕೂಡ ಈ ಥರ ಓಪನ್ ಆಗುತ್ತೆ ನಿಮಗೆ. ಸೊ ನನಗೆ ಯಾವ ಟ್ರೇಡ್ಗೆ ಪರ್ಟಿಕ್ಯುಲರ್ಗೆ ಯಾವ ಟ್ರೇಡ್ಗೆ ನಾನು ಕ್ವಶನ್ ಪೇಪರನ್ನು ಸೆಟ್ ಮಾಡಬೇಕು, ಸೊ ಆ ಟ್ರೇಡನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಫಿಟ್ಟರ್ ಜೆ.ಟಿ.ಒ ಆಗಿ ಪ್ರತಿ ತಿಂಗಳು ಕೂಡ ನಾವು ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಜೆ.ಟಿ.ಒಗಳಿಗೆ ಟೆಸ್ಟ್ ಪೇಪರ್ ಮಾಡದೆ ಒಂದು ಇದು ಸುಮಾರು ಟೈಮ್ ತಗೊಳುತ್ತೆ ಆ ಟೆಸ್ಟ್ ಪೇಪರ್ನ ಜನರೇಟ್ ಮಾಡೋದಕ್ಕೆ, ನಾವು ಬರೆದು ಅದನ್ನೆಲ್ಲ ಮಾಡಿ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಈ ಒಂದು ಪ್ಲಾಟ್ಫಾರ್ಮಲ್ಲಿ ತುಂಬ ಸುಲಭವಾಗಿ ನೀವು ಕ್ವಶನ್ ಪೇಪರನ್ನು ಜನರೇಟ್ ಮಾಡ್ಬೋದು. ನಾನು ಫಿಟ್ಟರ್ ಜೆ.ಟಿ.ಒ ಆಗಿರೋದ್ರಿಂದ ಫಿಟ್ಟರ್ ಟ್ರೇಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದು ಜೆ.ಟಿ.ಒಗಳಿಗೆ ತುಂಬನೇ ಟೈಮು ನಿಮಗೆ ಸೇವ್ ಆಗುತ್ತೆ. ಆಮೇಲೆ ಮಲ್ಟಿಪಲ್ ಇದನ್ನ ನೀವು ಕ್ವಶನ್ ಪೇಪರನ್ನು ನೀವು ಈಸಿಯಾಗಿ ಜನರೇಟ್ ಮಾಡ್ಬೋದು. ಸೊ ಇದು ಫಸ್ಟ್ ಸ್ಟಾರ್ಟ್ ಕ್ವಿಝ್ ಅಂತ ಹೋಗ್ತೀನಿ. ಸ್ಟಾರ್ಟ್ ಕ್ವಿಝ್ ಅಂತ ತಗೊಂಡಾಗ ನಿಮಗೆ ಇಲ್ಲಿ ಎರಡು ಥರ ಆಪ್ಷನ್ ಇದೆ. ಒಂದು ಜನರೇಟ್ ಟ್ರೇಡ್ ಟೆಸ್ಟ್ ಪೇಪರ್ ಅಂತ ಇದೆ. ಇಲ್ಲಿ ಎಲ್ಲ ಮಾಡ್ಯೂಲಲ್ಲಿ ಐ.ಟಿ.ಐಲಿ ಯಾವ್ಯಾವ ಮಾಡ್ಯೂಲ್ಗಳಿದೆ ಎಲ್ಲ ಮಾಡ್ಯೂಲ್ಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಹೋದ್ರೆ ಆ ಎಷ್ಟು ಮಾಡ್ಯೂಲ್ಗಳು ಸೇರಿ ಕ್ವಶನ್ ಪೇಪರ್ ನಿಮಗೆ ರೆಡಿ ಮಾಡ್ಕೋಬಹುದು. ಇಲ್ಲಿ ಬಂದಾಗ ಇಂಡಿವಿಜುವಲ್ ಮಾಡ್ಯೂಲ್ಸ್, ಈಗ ಫಾರ್ ಎಕ್ಸಾಂಪಲ್ ಈಗ FOA ಅಂತಿದೆ, ಫಸ್ಟ್ ಇಯರ್ ಅಂತ, ಮಾಡ್ಯೂಲ್ 1 ಸೇಫ್ಟಿ. ಸೊ ಈ ಸೇಫ್ಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ನೀವು ಟೆಸ್ಟ್ ಪೇಪರನ್ನು ಜನರೇಟ್ ಮಾಡ್ಬೋದು. ಸೊ ಅದೇ ಥರ ನಿಮಗೆ SY ಅಂತ ಇದೆ, ಅಂದರೆ ಸೆಕೆಂಡ್ ಇಯರ್ ಅಂತ. ಈ ಸೆಕೆಂಡ್ ಇಯರಲ್ಲಿ ಮಾಡ್ಯೂಲ್ 1 ಅಸೆಂಬ್ಲಿ ಅಂತ ಇದೆ. ಇಲ್ಲಿ ಬಂದಾಗ ನಿಮಗೆ ಸಪ್ರೇಟ್ ಆಗಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ಜನರೇಟ್ ಮಾಡ್ಕೋಬಹುದು. ಸೊ ನಾನೇನು ಮಾಡ್ತೀನಿ, ಕಾಮನ್ ಆಗಿ ಎಲ್ಲ ಚಾಪ್ಟರ್ ನಾನು ಸೇರಿಸಿ ಕ್ವಶನ್ ಪೇಪರ್ನ ಒಂದು ಪೇಪರ್ನ ಸೆಟ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ. ಈಗ ಜನರೇಟ್ ಟ್ರೇಡ್ ಟೆಸ್ಟ್ ಪೇಪರ್ ಅಂತ ಹೋಗಿ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಇಲ್ಲಿ ಬಂದಾಗ ಐ.ಟಿ.ಐ ನೇಮ್ ಕೇಳುತ್ತೆ. ನಾವು ಯಾವ ಐ.ಟಿ.ಐಲಿ ವರ್ಕ್ ಮಾಡ್ತಿದ್ದೀವಿ ಅಥವಾ ನಾವು ಯಾವ ಐ.ಟಿ.ಐಲಿ ಇದ್ದೀವಿ ಆ ಐ.ಟಿ.ಐ ನೇಮ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಐ.ಟಿ.ಐ ಮೈಸೂರು ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸಬ್ಜೆಕ್ಟ್ ನೇಮ್ ಅಂತ ಇದೆ. ಸಬ್ಜೆಕ್ಟ್ ನೇಮ್ ಇರೋದಕ್ಕೆ ನಾನು ಫಿಟ್ಟರ್ ಟ್ರೇಡ್ ಥಿಯರಿ ಅಂತ ಹಾಕೋತೀನಿ. ಆಮೇಲೆ ಇಲ್ಲಿ ಇಯರ್ ಕೇಳ್ತಾ ಇದೆ. ಫಸ್ಟ್ ಇಯರ್ಗೆ ನೀವು ಕ್ವಶನ್ ಪೇಪರ್ ಮಾಡೋದಾದ್ರೆ ಫಸ್ಟ್ ಇಯರ್ ಅಂತ ಹಾಕಬೇಕು, ಸೆಕೆಂಡ್ ಇಯರ್ಗೆ ಬೇಕಾದ್ರೆ ಸೆಕೆಂಡ್ ಇಯರ್ ಅಂತ ಹಾಕಬೇಕು. ಇಲ್ಲಿ ನಾನು ಫಸ್ಟ್ ಇಯರ್ಗೆ ಮಾಡ್ತಿದ್ದೀನಿ, ಹಾಗಾಗಿ ಫಸ್ಟ್ ಇಯರ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಎರಡು ಥರ ಆಪ್ಷನ್ ಇದೆ ನಿಮಗೆ. ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎರಡು ಥರ ಆಪ್ಷನ್ ಇದೆ. ಒಂದು ಆಟೋಮೆಟಿಕಲ್ಲಿ ನೀವು ತಗೋಬಹುದು, ಇಲ್ಲ ಅಂತಂದ್ರೆ ಮ್ಯಾನ್ಯಲ್ ಆಗಿ ಕೂಡ ಕ್ವಶನ್ಗಳನ್ನ ನೀವು ಚಾಯ್ಸ್ ಮಾಡ್ಕೊಂಡಾದ್ರೂ ತಗೋಬಹುದು. ಫಸ್ಟ್ ಆಟೋಮೆಟಿಕ್ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಟೋಮೆಟಿಕ್ ಅಂತ ಸೆಲೆಕ್ಟ್ ಮಾಡ್ಕೋತೀರಾ, ಕ್ಲಿಕ್ ಮಾಡಿ. ಇಲ್ಲಿ ಯಾವ ಮಂತ್ಗೆ ನೀವು ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕು, ಆ ಕ್ವಶನ್ ಯಾವ ಮಂತ್ಗೆ ಬೇಕು ಅದನ್ನ ಮಂತ್ ಇಲ್ಲಿ ನಾವು ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ ಕೂಡ ಮಂತ್ಗಳಿದೆ. ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಮಂತನ್ನು ನಾವು ಯಾವ ಮಂತ್ ಟೆಸ್ಟ್ನ ಕಂಡಕ್ಟ್ ಮಾಡಬೇಕು ಆ ಮಂತ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಯರ್ ಇದೆ 2025ಗೆ. ಸೊ 25ಗೆ ಮಾಡೋದಾದ್ರೆ 25 ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂಬರ್ ಆಫ್ ಕ್ವಶನ್ಸು, ನೀವು ಎಷ್ಟು ಕ್ವಶನ್ಗಳಿಗೆ ನೀವು ಪ್ರತಿ ತಿಂಗಳು ಟೆಸ್ಟ್ ಮಾಡ್ತೀರಾ ಅಷ್ಟು ಕ್ವಶನ್ಗಳನ್ನ ನಾವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 20 ಕ್ವಶನ್ಸ್ ನಾನು ಟೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ 20 ಕ್ವಶನ್ ಅಂತ ಟೈಪ್ ಮಾಡ್ಕೊಂಡೆ. ಸೊ ನೀವು 30 ಕ್ವಶನ್ 50 ಕ್ವಶನ್ ಎಷ್ಟು ಕ್ವಶನ್ಗೆ ಬೇಕಾದ್ರೆ ನೀವು ಟೆಸ್ಟ್ನ ಕಂಡಕ್ಟ್ ಮಾಡ್ಬೋದು. ಪ್ರತಿ ತಿಂಗಳು ನೀವು ಎಷ್ಟಕ್ಕೆ ಮಾಡ್ತೀರಾ ಅಷ್ಟು ಕ್ವಶನ್ಸ್ನ ನೀವು ತಗೋಬೇಕು. ಇಷ್ಟು ತಗೊಂಡಾದ್ಮೇಲೆ ಜನರೇಟ್ ಅಂತ ಕೊಡ್ತೀನಿ. ಜನರೇಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬರ್ತದೆ. ಒಂದು ಡೌನ್ಲೋಡ್ ಕ್ವಶನ್ ಪೇಪರ್ ಅಂತ, ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಬೋದು. ಜೊತೆಗೆ ಡೌನ್ಲೋಡ್ ಆನ್ಸರ್ ಕೀ, ಈ ಕ್ವಶನ್ ಪೇಪರ್ಲಿ ಇರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಕೀ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಫಸ್ಟ್ ಡೌನ್ಲೋಡ್ ಕ್ವಶನ್ ಪೇಪರ್ ಅಂತ ಕೊಡ್ತೀನಿ. ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ, PDF ಅಲ್ಲಿ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಈ ಥರ ಬಂತು. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಕ್ವಶನ್, ನಂಬರ್ ಆಫ್ ಕ್ವಶನ್ಸ್ ನಾನು 20 ತೊಗೊಂಡಿದ್ದೀನಿ. ಮಂತು ಯಾವ ಮಂತು, ಎಷ್ಟು ಕ್ವಶನ್ಸ್ಗಳು ವಿತ್ PDF ನಿಮಗೆ ಓಪನ್ ಆಯಿತು ಸ್ನೇಹಿತರೆ. ಸೊ ಇದಾದಮೇಲೆ ನಮಗೆ ಕೀ ಆನ್ಸರ್ಸ್ ಬೇಕು. ಆ ಕ್ವಶನ್ ಪೇಪರ್ಗೆ ನಮಗೆ ಕೀ ಆನ್ಸರ್ ಬೇಕು ಅಂತ ಅಂದಾಗ ಡೌನ್ಲೋಡ್ ಕೀ ಆನ್ಸರ್ ಕೀ ಅಂತ ಕೊಟ್ಟರೆ ಇದು ಕೂಡ PDF ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ವಶನ್ ನಂಬರ್ 1ನಲ್ಲಿ ನೀವು ಯಾವ್ದು ರೈಟ್ ಆನ್ಸರು ವಿತ್ ಅದರ ಆಪ್ಷನ್ ಏನಿದೆ ಅದು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಕ್ವಶನ್ ನಂಬರ್ 1 ಆನ್ಸರ್ C ಇದೆ, ಆ C ನಲ್ಲಿ ಏನಿದೆ ಆಪ್ಷನ್ ಅದು ಕೂಡ ಇಲ್ಲಿ ತೋರಿಸ್ತದೆ. ಇದು ಕೀ ಆನ್ಸರ್ಸ್. 20 ಕ್ವಶನ್ಗಳಿಗೆ 20 ಆನ್ಸರ್ ಕೀ ಇದೆ ವಿತ್ ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೂಡ ನಿಮಗೆ ಇಲ್ಲಿ ಕೆಳಗಡೆ ನೀವೇನು ಕ್ವಶನ್ ಪೇಪರ್ ಕೊಟ್ಟಿದ್ರಿ ಅದು ಕೂಡ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ.
ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ನಾವು ಮಂತ್ಲಿ ಟೆಸ್ಟ್ ರಿಜಿಸ್ಟರ್ನ ಇಟ್ಟಿರ್ತೀವಿ. ಆ ಮಂತ್ಲಿ ಟೆಸ್ಟ್ ರಿಜಿಸ್ಟರ್ಲಿ ಪ್ರತಿ ತಿಂಗಳು ಕೂಡ ಕ್ವಶನ್ ಪೇಪರ್ನ ನಾವು ಏನ್ ಮಾಡ್ತೀವಿ, ಪಿನ್ ಮಾಡ್ತೀವಿ. ಇದು ನಿಮ್ಗೆ ಇದನ್ನ ಪ್ರಿಂಟ್ ತಗೊಂಡು ನೀವು ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೀ ನೀವು ಈಸಿಯಾಗಿ ಪಿನ್ ಮಾಡ್ಬೋದು. ಇದರಿಂದ ನಿಮಗೆ ತುಂಬಾನೇ ಟೈಮ್ ಸೇವ್ ಆಗುತ್ತೆ. ಜೊತೆಗೆ ಎಷ್ಟು ಬೇಕಾದ್ರೆ ಕ್ವಶನ್ಸ್ಗಳನ್ನ ನೀವು ಇಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಸೊ ನಮಗೆ ಆಟೋಮೆಟಿಕ್ ಬೇಡ ಅಂತ ಅನ್ನೋದಾದ್ರೆ, ಮ್ಯಾನುವಲ್ ಆಗಿ ಕೂಡ ನಾವು ಕ್ವಶನ್ ಪೇಪರ್ನ ರೆಡಿ ಮಾಡ್ಬೋದು. ಯಾವ ತರ ಅಂತಂದ್ರೆ ಅದನ್ನ ತೋರಿಸ್ತೀನಿ ನಿಮ್ಗೆ. ಇದನ್ನ ರಿಫ್ರೆಶ್ ಕೊಡಿ. ರಿಫ್ರೆಶ್ ಕೊಟ್ಟಾದ್ಮೇಲೆ ಮತ್ತೆ ಪುನಃ ಈ ತರ ಬರ್ತದೆ. ಮತ್ತೆ ಐ ಟಿ ನೇಮ್ನ ಹಾಕಿ ಗೌರ್ಮೆಂಟ್ ಐ ಟಿ ಮೈಸೂರು. ಇಲ್ಲಿ ಸಬ್ಜೆಕ್ಟ್ ನೇಮು ಫಿಟ್ಟರ್ ಟ್ರೇಡ್ ಥಿಯರಿ ಫಸ್ಟ್ ಇಯರ್. ಮತ್ತೆ ಮ್ಯಾನುವಲ್ ತಗೋತೀನಿ. ನಾನು ಆಗ ಆಟೋಮೆಟಿಕ್ ತಗೊಂಡಿದ್ದೆ, ಈಗ ಮ್ಯಾನುವಲ್ ತಗೋತಿದ್ದೀನಿ. ಮ್ಯಾನುವಲ್ ಅಂತ ಕೊಟ್ಟರೆ ಅಡ್ವಾಂಟೇಜ್ ಏನು ಅಂತಂದ್ರೆ, ನಿಮಗೆ ಯಾವ ಮಾಡಲಿಂದ ಬೇಕಾದ್ರೆ ನೀವು ಕ್ವಶನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ವಶನ್ ನಂಬರ್ 1 ಬೇಕು ನನಗೆ. ಸೊ 1ನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿದೀವಿ ಅಂತ ಇಲ್ಲಿ ತೋರಿಸುತ್ತೆ. ಕ್ವಶನ್ ನಂಬರ್ 2 ಬೇಕಾಗಿಲ್ಲ, ಸ್ಕಿಪ್ ಮಾಡ್ತೀನಿ ನಾನು. ಕ್ವಶನ್ ನಂಬರ್ 5 ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಅದೇ ಥರ ಕ್ವಶನ್ ನಂಬರ್ 7 ಬೇಡ, ನನಗೆ 8 ಬೇಕು, ಅದನ್ನು ತಗೋತಿದ್ದೀನಿ. ಅದೇ ಥರ ಕ್ವಶನ್ ನಂಬರ್ 12 ತಗೋತಿದ್ದೀನಿ. ನಿಮ್ಗೆ ಯಾವ ಕ್ವಶನ್ ಬೇಕಾದ್ರೂ ನೀವು ಆರಾಮಾಗಿ ಈಸಿಯಾಗಿ ನೀವು ಬೇಕಾಗಿರ್ತಕ್ಕಂಥ ಕ್ವಶನ್ ಅನ್ನ ನೀವು ಚಾಯ್ಸ್ ಮಾಡ್ಬೋದು. ಸೊ ಇದು ಬೇಕಾಗಿರ್ತಕ್ಕಂಥದ್ದನ್ನ ಚಾಯ್ಸ್ ಮಾಡ್ಕೊಂಡು ನಾವು ಇಲ್ಲಿ ಎಷ್ಟು ಕ್ವಶನ್ಸ್ ತಗೊಂಡಿದ್ರಿ ಅಂತಂದು ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇರ್ತದೆ ನೋಡಿ. ಈ ಥರ ನಂಬರ್ ಆಫ್ ಕ್ವಶನ್ಸ್ ನೀವು ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಏನು ಕೊಡ್ತೀವಿ, ಮತ್ತೆ ಜನರೇಟ್ ಅಂತ ಕೊಡ್ತೀವಿ. ಜನರೇಟ್ ಅಂತ ಕೊಟ್ಟಾದ್ಮೇಲೆ ಮತ್ತೆ ಸೇಮ್ ವೇ ಡೌನ್ಲೋಡ್ ಕ್ವಶನ್ ಪೇಪರ್ ಅಂತಿದೆ. ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ತೀವಿ. ಮತ್ತೆ ಕ್ವಶನ್ ಪೇಪರ್ PDF ಅಲ್ಲಿ ಓಪನ್ ಆಗುತ್ತೆ ನೋಡಿ. ಕ್ವಶನ್ ಪೇಪರ್ ನಾನು ಎಷ್ಟು ಕ್ವಶನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 6 ಕ್ವಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 6 ಕ್ವಶನ್ಗೆ ಬೇಕಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇಲ್ಲಿ ಓಪನ್ ಆಗಿದೆ. ಈ ಕ್ವಶನ್ ಪೇಪರ್ ಆಯಿತು. ನೆಕ್ಸ್ಟ್ ಅದೇ ಥರ ಕೀ ಆನ್ಸರ್ಸು ಕೂಡ ಇದಕ್ಕೆ ಬೇಕಾಗಿರ್ತಕ್ಕಂಥ ಡೌನ್ಲೋಡ್ ಆನ್ಸರ್ ಕೀ ಅಂತ ಕೊಟ್ಟರೆ ಇಲ್ಲಿ ಆನ್ಸರ್ ಕೀ ಬರ್ತದೆ. ಆ ಕ್ವಶನ್ ಪೇಪರ್ಗೆ ರಿಲೇಟಿವ್ ಆಗಿ ಈಗ ನೋಡಿ 6 ಕ್ವಶನ್ಸ್ ಕೊಟ್ಟಿದ್ದೆ, ನಾನು ತೊಗೊಂಡಿದ್ದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆಪ್ಷನ್ಗಳು ವಿತ್ ಆನ್ಸರ್ ಕೂಡ ಇಲ್ಲಿದೆ. ಜೊತೆಗೆ ಕೆಳಗಡೆ ಕ್ವಶನ್ ಪೇಪರ್ ಇದೆ, ಅದು ಬೇಕಾಗಿರ್ತಕ್ಕಂಥ ಕ್ವಶನ್ ಪೇಪರ್ ನಾನು ಯಾವ ತೊಗೊಂಡಿದ್ದೆ ಅದನ್ನು ನೀವು ಈಸಿಯಾಗಿ ಟೆಸ್ಟ್ ಇದಕ್ಕೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಉಪಯೋಗಿಸ್ಬೋದು ಇದನ್ನು. ಸೊ ಇದು ಒಂದು ಆಟೋಮೆಟಿಕ್ ಆಗಿ ಮತ್ತು ಮ್ಯಾನುವಲ್ ಆಗಿ ಯಾವ ಥರ ಕ್ವಶನ್ ಪೇಪರನ್ನು ನಾವು JTOs ಜೂನಿಯರ್ ಟ್ರೈನಿಂಗ್ ಆಫೀಸರ್ಸು ITI ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕ್ವಶನ್ ಪೇಪರನ್ನು ಸೆಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ತುಂಬ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ JTOs ಕೂಡ ಇದನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೋಬೋದು, ಇದ್ರ ಉಪಯೋಗವನ್ನು ಪಡ್ಕೋಬೋದು. ಈಸಿಯಾಗಿ ಟೈಮ್ ಸೇವ್ ಆಗುತ್ತೆ ನಿಮಗೆ ಎಲ್ರಿಗೂ ಕೂಡ. ಸೊ ಇಷ್ಟು ಇವತ್ತಿನ ತರಗತಿ. ಎಲ್ರಿಗೂ ನಮಸ್ಕಾರ.